ಡಾಕ್ಟರ್ ಉಮೇಶ್ ಜಾಧವ್ ಬಿಜೆಪಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾಧವ್ ಸೋಲಿಸಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಬೆಳಮಗಿ ಸೇರಿದಂತೆ ಕೆಲ ಲಂಬಾಣಿ ಮುಖಂಡರಿಗೆ ಗಾಳ ಹಾಕೋಕೆ ಈಗ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಜಾಧವ್ ಜೊತೆ ಮುನಿಸಿಕೊಂಡಿರುವ ಕೆಲವಾರು ನಾಯಕರಿದ್ದಾರೆ. ಇಂಥವರನ್ನ ಕಾಂಗ್ರೆಸ್ ಪಾರ್ಟಿಗೆ ಕರೆತಂದು ಲಂಬಾಣಿ ವೋಟ್ ಏನು ಮಿಸ್ ಆಗುತ್ತೆ ಅದನ್ನ ಮೇಕಪ್ ಅಲ್ಲಿಗೆ ಪ್ಯಾಚಪ್ ಮಾಡೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಣ ಅಧಿಕಾರಕ್ಕಾಗಿ ಕ್ಷೇತ್ರದ ಮತದಾರರನ್ನ ಮಾರಾಟ ಮಾಡಿದ್ದಾರೆ ಜಾಧವ್ ಅಂತ ಹೇಳಿ ಪ್ರಚಾರವನ್ನ ಮಾಡೋಕೆ, ಆ ರೀತಿ ಜನರ ಮಧ್ಯೆ ಪ್ರಚಾರ ಮಾಡೋಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ದಲಿತ ಅಲ್ಪಸಂಖ್ಯಾತ ಮತಗಳ ಕ್ರೋಢೀಕರಣಕ್ಕೆ ತಂತ್ರವನ್ನ ಕಾಂಗ್ರೆಸ್ ರೂಪಿಸ್ತಾ ಇದೆ. ಖರ್ಗೆ ಅವಧಿಯಲ್ಲಿ ಅಭಿವೃದ್ಧಿ ಯೋಜನೆಗಳೇನೇನು ಮಾಡಿದ್ದೀವಿ ಅನ್ನೋದನ್ನ ಪ್ರಸ್ತಾಪ ಮಾಡೋಕ್ಕೂ ಕೂಡ ಕಾಂಗ್ರೆಸ್ ಇಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು. ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನ ಸೋಲಿಸೋಕೆ ಈಗ ಕಾಂಗ್ರೆಸ್ ನಾಯಕರು ಪ್ರಯತ್ನವನ್ನ ಆರಂಭ ಮಾಡಿದ್ದಾರೆ. ಯಾಕಂದ್ರೆ ಒಬ್ಬ ಪ್ರಬಲ ಅಭ್ಯರ್ಥಿ ಈಗ ಡಾಕ್ಟರ್ ಉಮೇಶ್ ಜಾಧವ್, ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಬಿಜೆಪಿಗೆ ಪ್ರಬಲ ಅಭ್ಯರ್ಥಿಯ ಹುಡುಕಾಟ ಇತ್ತು. ಈಗ ಜಾಧವ್ ಮೂಲಕ ಸಿಕ್ಕಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತುಂಬ ಟೈಟ್ ಎಲೆಕ್ಷನ್ ಆಗುತ್ತೆ ಇದು ಅನ್ನುವಂಥ ಚರ್ಚೆ ಆಲ್ರೆಡಿ ಶುರುವಾಗಿದೆ. ಹೀಗಾಗಿ ಡಾಕ್ಟರ್ ಜಾಧವ್ ಅವರನ್ನ ಸೋಲಿಸೋಕೆ ಈಗ ರಣತಂತ್ರವನ್ನ ರೂಪಿಸ್ತಾ ಇದೆ ಕಾಂಗ್ರೆಸ್. ಜಾಧವ್ ವಿರೋಧಿಗಳನ್ನೆಲ್ಲ ಕರ್ಕೊಂಬರೋಕೆ ಈಗ ಅದು ಬೆಳಮಗ್ಗಿ ಆಗಿರ್ಬೋದು ಅಥವಾ ಇತರ ನಾಯಕರು ಏನಿದ್ದಾರೆ ಸಿಟ್ಟು ಮಾಡ್ಕೊಂಡಿರುವಂಥವ್ರು ಈ ಬೆಳವಣಿಗೆಯಿಂದಾಗಿ ಅವರನ್ನ ಕರ್ಕೊಂಡು ಬರೋಕೆ, ಅವ್ರನ್ನ ಕಾಂಗ್ರೆಸ್ಗೆ ಸೇರಿಸ್ಕೊಂಡು ದಲಿತ ಅಲ್ಪಸಂಖ್ಯಾತ ಮತಗಳ ಕ್ರೋಢೀಕರಣದ ಜೊತೆಗೇನೆ ಈ ಲಂಬಾಣಿ ಮತಗಳನ್ನು ಕೂಡ ಒಡೆಯುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ನಡೆಸೋಕೆ ಈಗ ಶುರು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಮಲ್ಲಿಕಾರ್ಜುನ ಖರ್ಗೆ ಸೋಲೆ ಇಲ್ಲದ ಸರದಾರ, ಆದರೆ ಈ ಬಾರಿ ಒಬ್ಬ ಪ್ರಬಲ ಅಭ್ಯರ್ಥಿ ಅವ್ರ ಮುಂದೆ ಬರ್ತಾ ಇದ್ದಾರೆ. ಸೊ ಈಗ ಆಲ್ರೆಡಿ ಕಾಂಗ್ರೆಸ್ ರಣತಂತ್ರಗಳನ್ನ ಹೆಣೆಯೋಕೆ ಶುರು ಮಾಡಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸೋಲಿಲ್ಲದ ಸರದಾರ ಅನ್ಸ್ಕೊಂಡಿದ್ದಾರೆ. 9 ಬಾರಿ ವಿಧಾನಸಭಾ ಚುನಾವಣೆ ಗೆದ್ದಿದ್ದಾರೆ. 2 ಬಾರಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಹೆಚ್ಚಿನ ಮತಗಳನ್ನ ಪಡೆದು ಮಲ್ಲಿಕಾರ್ಜುನ ಖರ್ಗೆ ಅವರು ಗೆದ್ದಿರುವಂತದ್ದು. ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಬೇಕು ಅಂತ ಒಂದು ಅಜೆಂಡಾ ಇಟ್ಕೊಂಡಿರ್ತಕ್ಕಂಥ ಬಿಜೆಪಿ ಉಮೇಶ್ ಜಾಧವ್ ಅವರನ್ನ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಕರೆತರ್ತಾ ಇದೆ. ಅವರಿಗೆ ಲೋಕಸಭಾ ಟಿಕೆಟ್ ಅನ್ನ ನೀಡ್ತಾ ಇದೆ. ಜೊತೆಗೆ ಅಂತಂದ್ರೆ ಈಗಾಗಲೇ ಅಲ್ಲೇ ಕಾಂಗ್ರೆಸ್ ನಲ್ಲಿ ಬಂಡೆ ಆದಂತ ಮಾಲಿಕೆ ಗುತ್ತೇದಾರ್, ಬಾಬುರಾವ್ ಚಿಂಚನ್ ಸೇರಿದಂತೆ ಅನೇಕರನ್ನ ಈಗಾಗಲೇ ಬಿಜೆಪಿಗೆ ಕರೆತಂದಿದೆ. ಹೀಗಾಗಿ ಆ ಮೂಲಕ ಅಂತಂದ್ರೆ ಹೇಗಾದ್ರೂ ಮಾಡಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸೋಲಿಸಬೇಕು ಅನ್ನೋದೊಂದು ಬಿಜೆಪಿ ಲೆಕ್ಕಾಚಾರ ಆಗಿದೆ. ಇದಕ್ಕೆ ಪ್ರತಿತಂತ್ರವಾಗಿ ಕಾಂಗ್ರೆಸ್ ಕೂಡ ಅನೇಕವಾದಂತ ಒಂದು ತಂತ್ರಗಳನ್ನ ರೂಪಿಸ್ತಾ ಇದೆ. ಯಾಕಂದ್ರೆ ಸೋಲಿಲ್ಲದ ಸರದಾರ ಕ್ಯಾಚ್ ಅನ್ನ ಉಳಿಸ್ಕೊಳ್ಬೇಕು, ಜೊತೆಗೆ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಕೂಡ ಅನೇಕ ತಂತ್ರಗಳನ್ನ ಹೆಣಿತದೆ. ಆ ಹಿನ್ನೆಲೆಯಲ್ಲಿ ಏನೋ ಪ್ರಮುಖವಾಗಿ ಬಿಜೆಪಿ ನೆಚ್ಚಿಕೊಂಡಿರುವಂತ ಲಂಬಾಣಿ ಮತಗಳನ್ನ, ಹೀಗಾಗಿ ಲಂಬಾಣಿ ಮತಗಳನ್ನ ಹೊಡಿಲಿಕ್ಕೆ ಬೇಕಾದ ಎಲ್ಲಾ ತಂತ್ರಗಳನ್ನ ಮಾಡ್ಕೊಳ್ತದೆ. ಏನು ಈಗಾಗಲೇ ಜಾಧವ್ ಜೊತೆ ಮುನ್ಸ್ಕೊಂಡಿರಂತಕ್ಕ ಅನೇಕ ಲಂಬಾಣಿ ಮುಖಂಡರನ್ನ ಮತ್ತ ಏನು ಬಿಜೆಪಿಯಲ್ಲಿ ಟಿಕೆಟ್ ಸಿಗದೆ ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲರನ್ನು ಕೂಡ ಕಾಂಗ್ರೆಸ್ ಸೆಳೆಯುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಇದೀಗ ಮಾಡ್ತಾ ಇರುವಂತದ್ದು. ರೇವನಾಯಕ್ ಬೆಳಂಗಿ ಈಗಾಗಲೇ ಜೆಡಿಎಸ್ ಇದ್ದಾರೆ, ಅವರನ್ನು ಕೂಡ ಸೆಳೆಯುವಂತ ಒಂದು ಪ್ರಯತ್ನ. ಜೊತೆಗೆ ಏನು ಅನೇಕರು ಬಿಜೆಪಿಯಲ್ಲಿ ಟಿಕೆಟ್ ಸಿಗದೆ ಮುನಿಸ್ಕೊಂಡಿದ್ದಾರೆ ಅವರೆಲ್ಲರನ್ನು ಕೂಡ ಕಾಂಗ್ರೆಸ್ಗೆ ಕರೆತರಬೇಕು. ಆ ಮುಖಾಂತರ ಜಾಧವ್ಗೆ ಟಾಂಗ್ ಕೊಡಬೇಕು, ಸೋಲಿಸಬೇಕು ಅನ್ನೋದೊಂದು ಲೆಕ್ಕಾಚಾರವನ್ನ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಬೆಂಬಲಿಗರು ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಏನಂತಂದ್ರೆ ಅಲ್ಪಸಂಖ್ಯಾತ ಮತ್ತು ಕೋಲಿ ಸಮಾಜದ ಮತಗಳ ಮೇಲೆ ಹೆಚ್ಚಿನ ಒಂದು ಕಣ್ಣನ್ನ ಕಾಂಗ್ರೆಸ್ ಇಟ್ಟಿದೆ. ಹೀಗಾಗಿ ಅದೆಲ್ಲ ಮತಗಳನ್ನ ಕ್ರೋಢೀಕರಿಸಲಿಕ್ಕೆ ಬೇಕಾದಂತ ಎಲ್ಲಾ ತಂತ್ರಗಳನ್ನ ಹೆಣಿತಾ ಇದೆ. ಇದ್ರ ಜೊತೆಗೆ ಏನಂತಂದ್ರೆ ಉಮೇಶ್ ಯಾದವ್ ಅವರು ಎಲ್ಲರೂ ಕೂಡ ಎಲ್ಲವನ್ನೂ ಕೂಡ ಕಾಂಗ್ರೆಸ್ ಕೊಟ್ಟಿತ್ತು. ಆದ್ರೂ ಕೂಡ ಅವರು ಹಣಕ್ಕಾಗಿ ತಮ್ಮ ಒಂದು ಅಧಿಕಾರವನ್ನ ಮಾರ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ಅವರು ಚಿಂಚೋಳಿ ಮತದಾರನ್ನು ಕೂಡ ಮಾರ್ಕೊಂಡಿದ್ದಾರೆ. ಹೀಗಾಗಿ ಅಂತವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಗೆಲ್ಲಿಸಬಾರದು. ಮಲ್ಲಿಕಾರ್ಜುನ ಖರ್ಗೆ ಅವರು ಅಭಿವೃದ್ಧಿ ಹರಿಕಾರರಾಗಿದ್ದಾರೆ. ಈ ಹಿಂದೆ ಹೈದರಾಬಾದ್ ಕರ್ನಾಟಕಕ್ಕೆ 371 ಜೆ ವಿಧಿ ಜಾರಿಗೊಳಿಸಲು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಆ ಅಭಿವೃದ್ಧಿ ಕಾರ್ಯಗಳನ್ನ ಮುಂದುವರಿಸಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಗೆಲ್ಲಿಸಬೇಕಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಉಮೇಶ್ ಜಾಧವ್ ಮಾರ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ವೈರಲ್ ಮಾಡ್ತಾ ಇರುವಂತದ್ದು. ಆ ಮುಖಾಂತರ ಖರ್ಗೆ ಅವರನ್ನ ಏನು ಗೆಲುವಿನ ನಾಗಾಲೋಟಿದೆ ಅದನ್ನ ಮುಂದುವರಿಸಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ರೀತಿಯ ತಂತ್ರಗಳನ್ನ ಹೆಣ್ತಾ ಇದ್ದಾರೆ. ಉಮೇಶ್ ಜಾಧವ್ ಅವ್ರನ್ನ ಸೋಲಿಸುವುದೇ ಪ್ರಮುಖ ಗುರಿ ಅಂತ ಹೇಳಿ ಅವರು ಮುನ್ನಡೆತಾ ಇರುವಂತದ್ದು. ಅಮರ್ ಪ್ರಸಾದ್. ಥ್ಯಾಂಕ್ ಯು ಸಂಜಯ್.